ಬೆಳಗಾವಿಯ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂದು ಹೊಸ ಇತಿಹಾಸ ಬರೆಯಲಾಗಿದೆ. ಎಸ್ಎಸ್ ಜಂಬಗಿ ಸ್ಮರಣಾರ್ಥ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾದ ಜಂಬಗಿ ಸೂಪರ್ ಸ್ಪೆಷಾಲಿಟಿ ಐ ಇನ್ಸ್ಟಿಟ್ಯೂಟ್ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ವಿಶ್ವ ದರ್ಜೆಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬೆಳಗಾವಿಗೆ ಪರಿಚಯಿಸುವ ಮೂಲಕ ಕಣ್ಣಿನ ಚಿಕಿತ್ಸೆಯಲ್ಲಿ ಈ ಸಂಸ್ಥೆ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಬೆಳಗಾವಿಯ ನೆಹರು ನಗರದ ಕೊಲ್ಲಾಪುರ ಸರ್ಕಲ್ ಸಮೀಪವಿರುವ ಜಂಬಗಿ ಸೂಪರ್ ಸ್ಪೆಷಾಲಿಟಿ ಐ ಇನ್ಸ್ಟಿಟ್ಯೂಟ್ ಮತ್ತು ಬೆಳಗಾವಿ ಲೇಸರ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್ಗೆ ಇಂದು ಚಾಲನೆ ನೀಡಲಾಯಿತು. ಈ ಸಂಸ್ಥೆಯು ಉತ್ತರ ಕರ್ನಾಟಕದ ಜನತೆಗೆ ಕಣ್ಣಿನ ಚಿಕಿತ್ಸೆಗಾಗಿ ಬೆಂಗಳೂರು ಅಥವಾ ಇತರೆ ಮಹಾನಗರಗಳಿಗೆ ಅಲೆಯುವ ತೊಂದರೆಗಳನ್ನು ತಪ್ಪಿಸಿದೆ. ಜಿಸ್ಮಿಲೋ 90 ಎಂಬ ವಿಶ್ವದ ಅತಿ ವೇಗದ ಲೇಸರ್ ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ರಾಜ್ಯಸಭಾ ಸದಸ್ಯ ಮತ್ತು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ, ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಅಮೋಘ್ ಎಲ್ ಜಂಬಗಿ, ಡಾಕ್ಟರ್ ಜಗದೀಶ್ ಬಿ ಪಾಟೀಲ್, ವಿಟ್ರಿಯೋರಿಟಿಕಲ್ ಸರ್ಜನ್ ಡಾಕ್ಟರ್ ಹೇಮಂತ್ ಆರ್, ಗ್ಲೂಕೋಮಾ ತಜ್ಞರಾದ ಡಾಕ್ಟರ್ ಸ್ನೇಹಾ ಎ ಬಾದುಗೆ, ಡಾಕ್ಟರ್ ಪಿಟ್ರಿಯಾಟ್ರಿಕ್ ನೇತ್ರ ತಜ್ಞರಾದ ಡಾಕ್ಟರ್ ಮಿತಾಲಿ ಶಾ ಇನ್ನುಳಿದವರು ಉಪಸ್ಥಿತಿಯಲ್ಲಿ ನೂತನ ಜಂಬಗಿ ಸೂಪರ್ ಸ್ಪೆಷಾಲಿಟಿ ಐ ಇನ್ಸ್ಟಿಟ್ಯೂಟ್ಗೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು, ಬೆಳಗಾವಿಯಲ್ಲಿ ಆರಂಭಗೊಂಡ ಆಸ್ಪತ್ರೆಯನ್ನು ಒಂದು ಇತಿಹಾಸ ಎನ್ನಬಹುದು. ಇವರ ಹಾರುಗೆರೆ ಆಸ್ಪತ್ರೆಯನ್ನು ಕೂಡ ನಾನೇ ಉದ್ಘಾಟಿಸಿದ್ದೆ. ಈಗ ಬೆಳಗಾವಿಯ ಆಸ್ಪತ್ರೆಯನ್ನು ಉದ್ಘಾಟಿಸುವ ಸೌಭಾಗ್ಯ ದೊರೆತಿದೆ. 30 ವರ್ಷದ ಹಿಂದಿನ ಬೆಳಗಾವಿ ಆಸ್ಪತ್ರೆಗಳ ಇತಿಹಾಸವನ್ನು ತಿಳಿಸಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಾವಿಯನ್ನು ಆರೋಗ್ಯ ಕ್ಷೇತ್ರದಲ್ಲಿ ಹೆಸರುವಾಸಿ ಮಾಡುವುದು ಕೆಎಲ್ಇ ಸಂಸ್ಥೆಯ ಗುರಿ ಎಂದು ಹೇಳಿದ್ದೆ. ಮುಂಬೈ, ಬೆಂಗಳೂರು ಬಿಟ್ಟರೆ ಇಂತಹ ಪೂರಕವಾದ ಉಪಕರಣಗಳಿರುವ ಆಸ್ಪತ್ರೆಗಳಿರಲಿಲ್ಲ. ಈಗ ಬೆಳಗಾವಿಗರಿಗೆ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಜಂಬಗಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ನೀಡಿದ್ದಾರೆ ಎಂದರು. ನಂದು ಮದುವೆ ಆದ್ಮೇಲೆ ಮೊದಲನೇ ಸಲ ನನ್ನ ಧರ್ಮಪತ್ನಿಯವರು ಆಧಾರ ಬಿದ್ದಿತ್ತು. ಇಲ್ಲಿ 2 ಹಾಸ್ಪಿಟಲ್ ಇದ್ದು, ಒಂದು ಮೆಡ್ಗೂಡ್ ಹಾಸ್ಪಿಟಲ್ ಅದ ಇಲ್ಲಿ ಹಳೆ ನಿಮ್ ಕಾಂಗ್ರೆಸ್ ಆಫೀಸ್ ಇತ್ತಲ್ಲ ಅದ ಅಲ್ಲಿ ಮೆಡ್ಗೂಡ್ ಹಾಸ್ಪಿಟಲ್, ಮತ್ತೊಂದು ಕೊಪ್ಪಿಕರ್ ಅವರು ಹಳೆಯ ಬಂದಿದ್ರು ಕಾಗಲ್ಲ ಅವ್ರ ಆಸ್ಪತ್ರೆ. ಅಲ್ಲಿ ಒಳಗೆ ಹೋಗೋದಂದ್ರೆ ಮೂಗು ಮುಚ್ಕೊಂಡು ಹೋಗೋದು. ಪರಿಸ್ಥಿತಿ ಹೆಂಗಿತ್ತಂದ್ರ ಸ್ಪೆಷಲ್ ರೂಮ್ ಆ ರೂಮ್ ಇದ್ರು ಮೂಗು ಮುಚ್ಕೊಂಡ ಒಳಗೆ ಹೋಗೋದ. ಅದನ್ನ ಪೇಷಂಟ್ ಹೊರಗೆ ಬಂದ್ರ ಅವ್ರ ನಶೀಬ್. ಅಂತ ಹೈಜಿನಿಕಲಿ ಪರಿಸ್ಥಿತಿ. ಆದ್ರೆ ಇವತ್ತು ಎಷ್ಟು ಬದಲಾವಣೆ ತಂದದಂದ್ರ, ನಾನು ಹೇಳಿದ್ದೆ 30 ವರ್ಷದಿಂದ ಬೆಳಗಾವ್ ಇಂಟರ್ನ್ಯಾಷನಲ್ ಮ್ಯಾಪ್ದಲ್ಲಿ ಹೆಲ್ತ್ ಸೆಂಟರ್ ಮಾಡೋದು ನಮ್ದು ಕೆಎಲ್ಇ ಮೊದಲನೇ ಗುರಿ ಅಂತ ಹೇಳಿದೀವಿ. ಅದಕ್ಕೆ ಇದೆಲ್ಲ ಇಷ್ಟು ಚಲೋ ಹಾಸ್ಪಿಟಲ್ ನಾನು ನೋಡಿದೀವಿ ಅಂತ. ಬಹಳಷ್ಟು ಹಾಸ್ಪಿಟಲ್ ನಾನು ನೋಡಿದ್ದೀನಿ, ನಮ್ಮ ದೇಶದಾಗ ನೋಡಿದ್ದೀನಿ, ಪ್ರದೇಶದೊಳಗೆ ನೋಡಿದ್ದೀನಿ. ನನಗೆ ಮೊದಲು ಕೇಳಿದ್ದು ಆಪ್ಟಾಲಜಿಸ್ಟ್ ಬದ್ರಿನಾಥ್. ಚೆನ್ನೈದಲ್ಲಿ ಅವ್ನು ಇಡೀ ದೇಶದೊಳಗೆ ಬಹಳ ಪ್ರಸಿದ್ಧವಾದ ಕಣ್ಣಿನ ಆಸ್ಪತ್ರೆ ಇತ್ತು. ನಾವು ಕರ್ನಾಟಕದವನು, ಆದ್ರೆ ಚೆನ್ನೈಗೆ ಆಸ್ಪತ್ರೆ ಮಾಡಿದ್ವಿ. ಆ ಆಸ್ಪತ್ರೆ ಆ ಕಾಲದಲ್ಲಿ ನಾನು ನೋಡಿದಾಗ ಬಹಳಷ್ಟು ನನ್ಗೆ ಆಸೆ ಅಂದ್ರೆ, ಕಣ್ಣಿನ ಆಸ್ಪತ್ರೆ ಇಷ್ಟು ದೊಡ್ಡದು ಬೇಕಾಗ್ತದೇನೋ. ಜನರಿಗೇನು ಕಣ್ಣಂದ್ರೇನು ನೀವು ಬಹುತೇಕ ಬಹಳ ಜನರಿಗೆ ಗೊತ್ತಿರ್ಕಿಲ್ಲ. ಡಾಕ್ಟರ್ ಮೋದಿ ಅವರಿದ್ರು, MC ಮೋದಿ. ಆ ಕಣ್ಣಿನ ಆಪರೇಷನ್ ದಿನಾಲಿ ಎಷ್ಟು ಮಾಡ್ತಿದ್ರಿ ರಸ್ತೆ ಮ್ಯಾಗ. ಏನು ಆಪರೇಷನ್ ಥಿಯೇಟರ್ ಇಲ್ಲ, ಏನಿಲ್ಲ. ಒಂದೇ ದಿವಸ 200-300 ಆಪರೇಷನ್ ಮಾಡವ್. ಯಾಕಂದ್ರೆ ಅದಕ್ಕೆ ಮನುಷ್ಯನ್ ಇದು ಶಕ್ತಿನೂ ಹೆಚ್ಚುತ್ತೆ. ಇವತ್ತು ಹಂಗ ಆಗಲ್ಲ. ಯಾಕಂದ್ರೆ ನಾವು ಎಲ್ಲ ನಮ್ಮ ಈಗಿನ ಯುವಕರು ನಾವೆಲ್ಲ ಕಳ್ಕೊಂಡಿದ್ದೀವಿ. ರಸ್ತೆ ಮ್ಯಾಗ ಆಪರೇಷನ್ ಮಾಡೋದಂದ್ರೆ ಆ ಕಾಲ ಯಾವ ಸೈಲ್ ಆಗ್ತಿದ್ವು, 1-5% ಫೇಲು ಆಗ್ತಿದ್ದು, ಇಲ್ಲ ಅಂತಲ್ಲ. ಆ ಕಾಲವನ್ನು ನೋಡಿದೀವಿ ನಾವು. ಆದ್ರೆ ಇವತ್ತಿ ಆಸ್ಪತ್ರೆ ನೋಡಿದ್ಮೇಲೆ, ಎಕ್ವಿಪ್ಮೆಂಟ್ ನೋಡಿದ್ಮೇಲೆ ನನಗನ್ನಿಸ್ತದ, ಮುಂಬೈ ಬಿಟ್ರೆ ಅಥವಾ ಪುಣೆ ಬಿಟ್ರೆ ಬೆಂಗಳೂರು ತನಕ ಇಷ್ಟು ಎಕ್ವಿಪ್ಮೆಂಟ್ ನಾನು ಯಾವ ಆಸ್ಪತ್ರೆಯಲ್ಲಿ ನೋಡಿಲ್ಲ. ಇದು ಆಸ್ಪತ್ರೆಯಲ್ಲದೆ 5 ಸ್ಟಾರ್ ಹೋಟೆಲ್ ಎನಿಸುತ್ತದೆ. ಎಷ್ಟು ಸುಂದರ, ಸ್ವಚ್ಛವಾಗಿದೆ. ಲಕ್ಷ್ಮಣ್ ಜಂಬಗಿ ಅವರ ಶ್ರಮದಿಂದಲೇ ಹಾರುಗೆರೆ ಆಸ್ಪತ್ರೆ ಜನಮನಕ್ಕೆ ಪಾತ್ರವಾಗಿದೆ. ನುರಿತ ತಜ್ಞ ವೈದ್ಯರು ಇಲ್ಲಿದ್ದು ಇಂದು ಯಶಸ್ವಿಯಾಗಿ ನಡೆಸಲಿದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಬೆಳಗಾವಿ ಎಲ್ಲ ದೃಷ್ಟಿಯಲ್ಲಿ ವೇಗವಾಗಿ ನಡೆಯುತ್ತಿರುವ ನಗರವಾಗಿದೆ. 40 ವರ್ಷಗಳ ಹಿಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳು ಕಾಣಿದ್ದು, ವಿಶ್ವಾಸಾರ್ಹ ಆಸ್ಪತ್ರೆಗಳು ಇಲ್ಲಿವೆ.
ಭವ್ಯವಾದ ಆಸ್ಪತ್ರೆಗಳನ್ನು ನಿರ್ಮಿಸಿರುವ ಜಂಬಗಿ ಅವರ ಕಾರ್ಯವನ್ನು ಶ್ಲಾಘಿಸಿದ್ರು. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ವಿದೇಶಿ ಉಪಕರಣಗಳ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಮುಂದಾಗಿರೋದು ಸಂತಸದ ವಿಷಯ. ಬೆಳಗಾವಿ ಸೇರಿದಂತೆ ಇನ್ನುಳಿದ ರಾಜ್ಯದ ರೋಗಿಗಳು ಇದರ ಸದುಪಯೋಗ ಪಡೆಯಲಿ ಎಂದು ಶುಭ ಹಾರೈಸಿದರು. ಎಲ್ಲ ದೃಷ್ಟಿಯಿಂದ ಬೆಳೀತಾ ಇದೆ. ಮೊದಲನೇದಾಗಿ ನಾನು ಜಂಬಗಿ ಡಾಕ್ಟರ್ ಆದಂಥ ಲಕ್ಷ್ಮಣ್ ಜಂಗ್ಬಿ ಅವ್ರಿಗೆ, ನಮ್ಮ ಡಾಕ್ಟರ್ ವರ್ಷ ಅವ್ರಿಗೆ ಮತ್ತು ಅವರ ಮಗನಾದಂಥ ಅಮೋಘ್ ಅವ್ರಿಗೆ, ಅವರ ಶ್ರೀಮತಿಗೆ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೋರೆ ಸಾಹೇಬರು ಪದ್ಮಶ್ರೀ ಕೋರೆ ಸಾಹೇಬರು ತಮ್ಮ ಅನುಭವದ ಮಾತನ್ನು ಭಾಳಷ್ಟು ಹಂಚ್ಕೊಂಡ್ರು. ಮೊದಲು ಬೆಳಗಾವಿ ಯಾವ ಮಟ್ಟಕ್ಕೆ ಇತ್ತು, ಇವತ್ತು ಬೆಳಗಾವಿ ಎಲ್ಲ ದೃಷ್ಟಿಯಲ್ಲಿ, ಅದರಲ್ಲೂ ಕೂಡ ಹೆಲ್ತ್, 40 ವರ್ಷದ ಹಿಂದೆ ಕಂಡಂಥ ಕನಸನ್ನು ಸರ್ ನೀವು ಹೇಳಿದ್ರಿ KLE ಆಸ್ಪತ್ರೆ ಮುಚ್ಚೋದು, ಖಂಡಿತ ಇಲ್ಲ. ಅದೊಂದು ಆಲದ ಮರ. ಅದು ಆ ಆಲದ ಮರದ ಕೆಳಗಡೆ ಎಲ್ಲರೂ ಕೂಡ ಆಶ್ರಯವನ್ನ ಪಡಿತಾ ಇದ್ದಾರೆ. ಬಿಕಾಸ್ ನೀವಂತ ಹೇಳ್ಬೋದು, ಫೌಂಡೇಶನ್ ಇರ್ಬೋದು, ಅದು ಅಷ್ಟೊಂದು ಗಟ್ಟಿಯಾಗಿರೋದ್ರಿಂದ ಇವತ್ತು ಬೆಳಗಾವಿ ನೀವು ಹೇಳದ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಯಾರಾದರೂ ವಿಶ್ವಾಸಾರ್ಹ ಡಾಕ್ಟರ್ಗಳಿರ್ಬೋದು, ಹಾಸ್ಪಿಟಲ್ಗಳಿರ್ಬೋದು ಅಂತಂದ್ರೆ ಅದು ಬೆಳಗಾವಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಮೂಲ ಕಾರಣೀಭೂತರು ಕೂಡ ನಮ್ಮ ಸಪ್ತ ಋಷಿಗಳು ಮತ್ತು ತಾವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು, ನಮ್ಮ ನಾಯಕರಾದಂಥ ಘಾಟ್ಗೆ ಸಾಹೇಬ್ ಇದ್ದಾರೆ, ದುಗ್ಗಾನಿ ಡಾಕ್ಟರ್ ಬಂದಿದ್ದಾರೆ, ನಮ್ಮ ಚಿಕ್ಕೋಡಿಯಿಂದನೂ ಕೂಡ ನಮ್ಮ ಡಾಕ್ಟರ್ ಬಂದಿದ್ದಾರೆ. ಅದೇ ಅಲ್ಲದೆ ನನ್ನ ಸೊಸೆ ಅವಳು ಕೂಡ ಡಾಕ್ಟರ್ ಇದ್ದಾಳೆ, ಗೀತಾ ಹೆಬ್ಬಾಳ್ಕರ್ ಅವಳು ಕೂಡ ಬಂದಿದ್ದಾಳೆ. ಅದೇ ರೀತಿ ಹೆಡ ಅವರು ಬಂದಿದ್ದಾರೆ. ಸರ್ ನಾವು ಪೊಲಿಟಿಷಿಯನ್ಸ್, ನೀವೇನಾದ್ರೂ ತಿಳ್ಕೊಳ್ಳಿ, ನೀವು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದರಲ್ಲೂ ಇವತ್ತು ನನಗೆ ಯಾಕೆ ತುಂಬಾ ಖುಷಿ ಆಗಿದೆ ಅಂತಂದ್ರೆ, ಜಂಬಗಿ ಅವರು ನಮ್ಗೆ ಇಡೀ ರಾಯಬಾಗ್ ಕ್ಷೇತ್ರದ ದರ್ಶನ ಇವತ್ತು ಮಾಡಿಸ್ಬಿಟ್ರು. ಯಾಕಂದ್ರೆ ಬದ್ನಿಕಾಯಿ ಅಣ್ಣ ಇರ್ಲಿ, ಸರಿಕರ್ ಅವ್ರು ಇರ್ಲಿ, ಇವ್ರನ್ನೆಲ್ಲರನ್ನು ನೋಡಿದ ತಕ್ಷಣ ಒಂದು ಪ್ರದಕ್ಷಿಣೆ, ಇಡೀ ರಾಯಬಾಗ್ ತಾಲೂಕು ಒಂದು ಪ್ರದಕ್ಷಿಣೆ ಹಾಕಿದಂಗೆ ಆಯ್ತು. ನಾನು ಅವರ ಮಗನಿಗೆ, ಅವರ ಸೊಸೆಗೆ, ಅವ್ರಿಗೆ ಈ ಒಂದು ಇಷ್ಟೊಂದು ಭವ್ಯವಾದಂಥ ಹಾಸ್ಪಿಟಲ್ ಹೇಳಿದ್ರು, ಕೋರೆ ಸಾಹೇಬ್ರು ಹೇಳಿದ್ರು, ಇದು ಹಾಸ್ಪಿಟಲ್ ತರ ಕಾಣಿಸ್ತಾ ಇಲ್ಲ, ಒಂದು 5 ಸ್ಟಾರ್ ಹೋಟೆಲ್ ತರ ಕಾಣಿಸ್ತಾ ಇದೆ ಅಂತ. ಬಟ್ ಬಹಳಷ್ಟು ಮಾಡರ್ನೈಸ್ಡ್ ಟೆಕ್ನಾಲಜಿಯನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಜಪಾನ್ನಿಂದ, ಜರ್ಮನ್ನಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ತರಿಸಿದ್ದಾರೆ. ವಿಶ್ವಾಸಾರ್ಹ ಒಂದು ಕಣ್ಣಿನ ಆಸ್ಪತ್ರೆ ಬೆಳಗಾವಿಯಲ್ಲಿ ಶುರು ಆಗ್ತಾ ಇರೋದು ನಮಗೆಲ್ಲರಿಗೂ ಬಹಳಷ್ಟು ಸಂತೋಷ. ನಾನು ಹೇಳಿದೆ, ನಾನು ಕೂಡ ಬರ್ತೀನಿ, ಯಾಕಂದ್ರೆ ಸ್ಪೀಚ್ ಮಾಡಬೇಕಾದ್ರೆ ಇದನ್ನು ಓದಲಿಕ್ಕೆ ನನಗೆ ಆಗ್ತಾ ಇಲ್ಲ, ಸ್ವಲ್ಪ ಯಾಕೋ ಕಣ್ಣಿಗೆ ಸ್ವಲ್ಪ ಇದಾಗಿದೆ, ನಾನು ಬಂದು ಚೆಕ್ ಮಾಡಿಸ್ಕೊಳ್ತೀನಿ ಅಂತ ನಾನು ಕೂಡ ಹೇಳಿದ್ದೀನಿ. ತಾವು ಭಾಳ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆಸ್ಪತ್ರೆಯನ್ನು ಶುರು ಮಾಡಿದ್ದೀರಾ, ತಮಗೆ ಒಳ್ಳೆಯದಾಗಲಿ. ಮತ್ತು ಬೆಳಗಾವಿ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಜನ ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆ ಇರ್ಬೋದು, ರಾಜ್ಯದ ಜನ ಕೂಡ ಈ ಆಸ್ಪತ್ರೆಗೆ ಬರಲಿ. ಈ ಆಸ್ಪತ್ರೆಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಉತ್ತಮ ಹೆಸರನ್ನು ಜಂಬಗಿ ಫ್ಯಾಮಿಲಿ ಗಳಿಸ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಹಾರೈಸಿ ತಮಗಿನ್ನೊಮ್ಮೆ ಶುಭಾಶಯ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಂಸ್ಥೆಯು ಹೈದರಾಬಾದ್ನ ಸುಪ್ರಸಿದ್ಧ LV ಪ್ರಸಾದ್ ಕಣ್ಣಿನ ಸಂಸ್ಥೆಯ ಸಹಯೋಗವನ್ನು ಹೊಂದಿರುವುದು ವಿಶೇಷ. ಇಲ್ಲಿ ರೋಬೋಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ, ಗ್ಲಾಸಸ್ ರಿಮೂವಲ್ಗಾಗಿ ಅತ್ಯಾಧುನಿಕ ಲೈಸಿಂಗ್ ಮತ್ತು ಸ್ಟೈಲ್ ಚಿಕಿತ್ಸೆ, ರೇಟಿನಾ ಸರ್ಜರಿ ಹಾಗೂ ಕಾರ್ನಿಯಾ ಸೇವೆಗಳು ಲಭ್ಯವಿವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಎಸ್ ಜಂಬಗಿ, ಡಾಕ್ಟರ್ ವರ್ಷ ಎಲ್ ಜಂಬಗಿ, ಡಾಕ್ಟರ್ ಪ್ರೇರಣಾ ಎ ಜಂಬಗಿ ಸೇರಿದಂತೆ ಜಂಬಗಿ ಹಾಗೂ ಹೊಸಾಳೆ ಕುಟುಂಬದವರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम.